ಹಗರಣದ ವಿಚಾರವಾಗಿ ಲೋಕಾಯುಕ್ತ ಒಂದು ಕಡೆ ತನಿಖೆಯನ್ನ ಚುರುಕುಗೊಳಿಸಿದ್ರೆ ಮತ್ತೊಂದು ಕಡೆ ಇಡಿ ಅಧಿಕಾರಿಗಳು ಕೂಡ ತಮ್ಮದೇ ಆದಂತ ಆಯಾಮದಲ್ಲಿ ತನಿಖೆಯನ್ನ ಚುರುಕುಗೊಳಿಸಿದ್ದಾರೆ. ಸಿಎಂ ಆಪ್ತರಿಗೆ ಮೇಲಿಂದ ಮೇಲೆ ವಿಚಾರಣೆಯ ಬಿಸಿ ತಟ್ತಾ ಇದೆ ಇಲ್ಲಿಯವರೆಗೂ. ಹಾಗಾದ್ರೆ ಯಾರ್ಯಾರಿಗೆ ಇಲ್ಲಿಯವರೆಗೂ ಇಡಿ ನೋಟಿಸ್ ಅನ್ನ ಕೊಟ್ಟಿದೆ? ದೂರುದಾರ ಸ್ನೇಹಮಯಿ ಕೃಷ್ಣ ಸೇರಿ ಹಲವರಿಗೂ ಕೂಡ ನೋಟಿಸ್ ಅನ್ನ ಕೊಟ್ಟಿದೆ ಇಡಿ. ಇಲ್ಲಿವರೆಗೂ 10 ಮಂದಿ ವಿಚಾರಣೆಗೆ ಹಾಜರಾಗಿದ್ದಾರೆ. ಆ 10 ಮಂದಿ ವಿಚಾರಣೆಯನ್ನು ನಡೆಸಿರುವಂತ ಇಡಿ ಅಧಿಕಾರಿಗಳು ನೋಡಿ, ನಿನ್ನೆ ಅಷ್ಟೇ ಸಿಎಂ ಆಪ್ತ ಸಂಸದ ಕುಮಾರ್ ನಾಯಕ್ ಅವ್ರಿಗೂ ಕೂಡ ವಿಚಾರಣೆ ಕರೆಸಿತ್ತು ಇಡಿ ಅಧಿಕಾರಿಗಳು. ಪ್ರತಿಯೊಬ್ಬರನ್ನು ಕೂಡ ಇಡಿ ಅಧಿಕಾರಿಗಳು ಮೇಲಿಂದ ಮೇಲೆ ಸಿಎಂ ಆಪ್ತರನ್ನ ಕರೆಸಿ ವಿಚಾರಣೆಯನ್ನು ನಡೆಸ್ತಾ ಇದೆ. ನೋಡಿ ಯಾರ್ಯಾರ್ದು ಯಾವಾಗ ವಿಚಾರಣೆ ಆಗಿದೆ ಅಂತೇಳಿ. ಮೊದಲಿಗೆ ಸ್ನೇಹಮಯಿ ಕೃಷ್ಣ ಅವರ ವಿಚಾರಣೆ ಆಯಿತು. ಆ ಬಳಿಕ ಅಕ್ಟೋಬರ್ 18ರಂದು ಮೂಡಾ ಕಚೇರಿ ಮೇಲೆ ದಾಳಿಯನ್ನು ಮಾಡಲಾಯಿತು. ಅಕ್ಟೋಬರ್ 18ಕ್ಕೆ ಅಧಿಕಾರಿಗಳನ್ನು ವಿಚಾರಣೆ ಮಾಡಿರುವಂಥ ಇಡಿ ಅಧಿಕಾರಿಗಳು. ಅದಾದ ಬಳಿಕ ಅಕ್ಟೋಬರ್ 18ರಂದು ಸಿಎಂ ಭಾಮೈದ ಮನೆಯಲ್ಲಿ ಶೋಧವನ್ನು ನಡೆಸಿದರು. 19ಕ್ಕೆ ಭೂಮಿ ಮಾಲೀಕ ದೇವರಾಜ್ ವಿಚಾರಣೆ. 27ನೇ ತಾರೀಕು ದೂರುದಾರ ಗಂಗರಾಜು ವಿಚಾರಣೆ. ಅದಾದ ಬಳಿಕ 28ನೇ ತಾರೀಕು ಬಿಲ್ಡರ್ ಮಂಜುನಾಥ್ ಮನೆಯಲ್ಲಿ ಶೋಧ. ಮತ್ತೊಂದು ಕಡೆ ಅದೇ ದಿನ ಮೂಡಾ ಮಾಜಿ ಆಯುಕ್ತ ನಟೇಶ್ಗೆ ಇಡಿ ಶಾಕ್ ಅನ್ನು ಕೊಟ್ಟಿತ್ತು. ನವೆಂಬರ್ 12ಕ್ಕೆ ಸಿಎಂ ಖಾಸಗಿ PA ಸಿಟಿ ಕುಮಾರ್ಗೂ ಕೂಡ ಡ್ರಿಲ್ ಅನ್ನು ನಡೆಸಿತ್ತು ಇಡಿ. ನವೆಂಬರ್ 13 ಅಂದರೆ ನಿನ್ನೆ ಸಂಸದ ಕುಮಾರ್ ನಾಯಕನ್ನ ವಿಚಾರಣೆ ಕರೆಸಿ ವಿಚಾರಣೆ ನಡೆಸಿತ್ತು. ಈಗ ಇವತ್ತು ಮರಿಗೌಡ ವಿಚಾರಣೆ ನಡೀತಾ ಇದೆ. ಇನ್ನು ನಿವೃತ್ತ ತಹಶೀಲ್ದಾರ್ ಕೂಡ ವಿಚಾರಣೆಯನ್ನು ಎದುರಿಸ್ತಿದ್ದಾರೆ. ಭಾರತೀಯ ಜನತಾ ಪಾರ್ಟಿಯವರು ಮತ್ತು ಜನತಾ ದಳದವರು ಈ ಸರ್ಕಾರವನ್ನು ಅಸ್ಥಿರ ಮಾಡಬೇಕು ಅಂತ ಎಲ್ಲ ಪ್ರಯತ್ನವನ್ನು ಸತತವಾಗಿ ಮಾಡ್ತಾ ಇದ್ದಾರೆ. ಮೂಡಾ ಮಾಡ್ತಾರೆ, ಇನ್ನೊಂದು ಮಾಡ್ತಾರೆ, ಏನೇ ಒಂದು ಅವರ ಕಾರ್ಯಕ್ರಮ ಇದ್ದರೂ ಕೂಡ ಈ ಸರ್ಕಾರವನ್ನು ಅಸ್ಥಿರ ಮಾಡಬೇಕು ಅಂತ ಹೊರಟಿದ್ದಾರೆ. ಅವ್ರಿಗೆ ಅದು ಸಾಧ್ಯ ಇಲ್ಲ ಅಂತಲೂ ಕೂಡ ಗೊತ್ತಿದೆ. ಆದರೂ ಕೂಡ ಈಗ ಶಾಸಕರಿಗೆ ಆಮಿಷ ತೋರಿಸಿ ಅವರಿಗೆ ಇದೊಂದು ಒಂದು ರೀತಿಯಲ್ಲಿ ಇದು ಒಂದು ಹ್ಯಾಬಿಚುವಲ್ ಇದು ಆಗಿಬಿಟ್ಟಿದೆ. ಮಹಾರಾಷ್ಟ್ರದಲ್ಲಿ 42 ಜನರಿಗೆ ಅವರು ಹಣ ಕೊಟ್ಟು ಮತ್ತೊಂದು ಎಲ್ಲ ಮಾಡಿ ಅವ್ರನ್ನ ತಗೊಂಡ್ರು ಅಂತೇಳಿ ಅಲ್ಲಿ ಹೇಳ್ತಾರೆ. ಅದೇ ರೀತಿ ಅವರು ಸರ್ಕಾರ ಅಲ್ಲಿ ಕೈಗೊಳ್ಬೇಕು. ಡ್ಯೂಟಿ ಫ್ರೀ ಹೆಸರಿನಲ್ಲಿ ನಕಲಿ ಮದ್ಯ ಏನ್ ಮಾರಾಟ ಆಗ್ತಾ ಇದೆ ಅದನ್ನ ಸರಿಪಡಿಸಬೇಕು ಅಂತ ಹೇಳಿ 10ಕ್ಕೂ ಹೆಚ್ಚು ಬೇಡಿಕೆಗಳನ್ನ ಮುಂದಿಟ್ಕೊಂಡು ಜೊತೆಗೆ ಭ್ರಷ್ಟಾಚಾರವನ್ನ ನಿಗ್ರಹ ಮಾಡಬೇಕು ಅಂತ ಹೇಳಿ ನವೆಂಬರ್ 20ನೇ ತಾರೀಕಿಗೆ ಬಂದ್ಗೆ ಕರೆ ಕೊಟ್ಟಿರುವಂತದ್ದು. ಅವತ್ತು ಬೆಳಿಗ್ಗೆ 10 ಗಂಟೆಯಿಂದ ಮಧ್ಯರಾತ್ರಿ 12 ಗಂಟೆ ತನಕ ರಾಜ್ಯವ್ಯಾಪಿ ಎಲ್ಲಾ ಮದ್ಯ ಅಂಗಡಿಗಳನ್ನ ಬಂದ್ ಮಾಡೋ ಮೂಲಕ ಈ ಒಂದು ಪ್ರತಿಭಟನೆಗೆ ಮುಂದಾಗಿದ್ದಾರೆ. ನಾಗೇಂದ್ರ ಬಾಬು. ಓಕೆ, ಥ್ಯಾಂಕ್ ಯು ದೀಪ್ತಿ ನಿಮ್ಮೆಲ್ಲ ಮಾಹಿತಿಗಾಗಿ. ಇದೇ ತಿಂಗಳ 20ನೇ ತಾರೀಕು ರಾಜ್ಯಾದ್ಯಂತ ಮದ್ಯ ಪ್ರಿಯರಿಗೆ ಮದ್ಯ ಸಿಗೋದಿಲ್ಲ. ಹಲವು ಬೇಡಿಕೆಗಳನ್ನು ಇಟ್ಟುಕೊಂಡು ಇವತ್ತು ಮದ್ಯದ ಅಂಗಡಿ ಮಾಲೀಕರು, ಮದ್ಯದ ಅಂಗಡಿ ಮಾರಾಟಗಾರರು, ಮದ್ಯ ಮಾರಾಟಗಾರರು ಇವತ್ತು ಬಂದ್ ಮಾಡೋದಕ್ಕೆ ನಿರ್ಧಾರವನ್ನು ಮಾಡಿದ್ದಾರೆ. ಮದ್ಯ ಮಾರಾಟವನ್ನು ಮಾಡೋದನ್ನು ರಾಜ್ಯಾದ್ಯಂತ ವಿವಿಧ ಬೇಡಿಕೆಗಳನ್ನು ಆಗ್ರಹಿಸಿ ಈ ರೀತಿಯಾದಂಥ ನಿರ್ಧಾರಕ್ಕೆ ಬಂದಿದ್ದಾರೆ. ನೋಡಿ, ವೈನ್ಸ್ ಮರ್ಚೆಂಟ್ಸ್ ಅಸೋಸಿಯೇಷನ್ ವತಿಯಿಂದ ಈ ನಿರ್ಧಾರವನ್ನು ತೆಗೆದುಕೊಳ್ಳಲಾಗಿದ್ದು ಈಗ ನವೆಂಬರ್ 20ನೇ ತಾರೀಕು ಮದ್ಯ ಸಿಗೋದಿಲ್ಲ. ನಾವು ಬೇಡಿಕೆಯನ್ನು ನೀಡಿದ್ದೆವು. 15ನೇ ತಾರೀಕಿನಿಂದ ವಿಭಾಗೀಯ ಮಟ್ಟಗಳಲ್ಲಿ ನಾವು ಸಭೆಗಳನ್ನು ಮಾಡಿದೆವು. 25ನೇ ತಾರೀಕು ಫ್ರೀಡಂ ಪಾರ್ಕ್ನಲ್ಲಿ ಒಂದು ಸಭೆಯನ್ನು ಮಾಡಿ ಆ ಸಭೆಯಲ್ಲಿ ಕೈಗೊಂಡ ನಿರ್ಣಯದಂತೆ ಬೇಡಿಕೆ, ಸಮಸ್ಯೆಗಳ ಬಗ್ಗೆ ತೀರ್ಮಾನ, ಹಾಗೆ ಸ್ವಚ್ಛ ಅಬಕಾರಿ ಅಭಿಯಾನ ಇದನ್ನೊಂದು ನಾವು ಪ್ರಾರಂಭ ಮಾಡಿದ್ದೀವಿ. ಇದರ ಪ್ರಕಾರ ಈ ಬೇಡಿಕೆಗಳ ಈಡೇರಿಕೆಗಾಗಿ 20ನೇ ತಾರೀಕು ನಾವು ರಾಜ್ಯವ್ಯಾಪಿ ಬಂದನ್ನು ನಾವು ಮಾಡ್ತಾ ಇದ್ದೀವಿ ಅನ್ನೋ ವಿಚಾರವನ್ನು ತಮ್ಮೆಲ್ಲರ ಸಮ್ಮುಖದಲ್ಲಿ ಮತ್ತಷ್ಟು ಮಾಹಿತಿಯನ್ನು ಕೊಡೋದಕ್ಕೆ ನಮ್ಮ ಪ್ರತಿನಿಧಿ ದೀಪ್ತಿ ಈಗ ಫೋನ್ ಸಂಪರ್ಕದಲ್ಲಿದ್ದಾರೆ. ದೀಪ್ತಿ, ಇವರ ಡಿಮ್ಯಾಂಡ್ ಏನು? ನಾಗೇಂದ್ರ ಬಾಬು, ಪ್ರಮುಖವಾಗಿ ಅಬಕಾರಿ ಇಲಾಖೆಯಲ್ಲಿ ಇತ್ತೀಚೆಗೆ ಭ್ರಷ್ಟಾಚಾರ ಮಿತಿ ಮೀರಿದೆ. ಹಿಂದಿನಿಂದನೂ ಕೂಡ ಭ್ರಷ್ಟಾಚಾರ ಇದೆ. ಆದ್ರೆ
ಈ ಒಂದು ಸರ್ಕಾರದಲ್ಲಿ ಭ್ರಷ್ಟಾಚಾರದ ಎಲ್ಲೇ ಮೀರಿದೆ ಅನ್ನೋ ಆರೋಪವನ್ನ ಮದ್ಯ ಮಾರಾಟಗಾರರು ಮಾಡಿದ್ದಾರೆ. ಕಳೆದ ತಿಂಗಳು 25ನೇ ತಾರೀಕು ಒಂದು ಪ್ರತಿಭಟನಾ ಸಭೆಯನ್ನ ನಡೆಸಿದಂತಹ ಮಾರಾಟಗಾರರು ಪ್ರಮುಖವಾಗಿ ಮೇಲಧಿಕಾರಿಗಳು, ಅಬಕಾರ ಇಲಾಖೆಯಲ್ಲಿರುವಂತಹ ಅಧಿಕಾರಿಗಳು ಎಲ್ಲದಕ್ಕೂ ಕೂಡ ಲಂಚವನ್ನ ಕೊಡ್ತಾರೆ. ವರ್ಗಾವಣೆ ಮಾಡಿ ಅಂದ್ರೆ ಲಂಚ ಕೊಡ್ಬೇಕು, ಬಡ್ತಿ ಪಡೆದುಕೊಳ್ಳೋದಕ್ಕೆ ಲಂಚ ಕೊಡ್ಬೇಕು, ಲೈಸೆನ್ಸ್ ರಿನ್ಯೂವಲ್ಗೂ ಕೂಡ ಲಂಚವನ್ನ ಕೇಳ್ತಾರೆ. ಲಂಚ ಯಾಕೆ ಎಷ್ಟು ತಗೊಂತೀರಾ ಅಂದ್ರೆ ನಾವು ಮೇಲಿನವರಿಗೆ ಕೊಡಬೇಕಾಗುತ್ತೆ ಅನ್ನೋ ಒಂದು ಉತ್ತರವನ್ನ ಕೊಡ್ತಾರೆ. ಆದ್ರೆ ಅಬಕಾರಿ ಸಚಿವರು ಇದ್ರ ಬಗ್ಗೆ ಕ್ಯಾರೆ ಅಂತ ಇಲ್ಲ. ಹಾಗಾಗಿ ಈ ಭ್ರಷ್ಟಾಚಾರವನ್ನ ನಿಯಂತ್ರಣ ತರೋದಕ್ಕೆ ಒಂದು ಸಮಿತಿಯನ್ನ ರಚನೆ ಮಾಡಬೇಕು. ಜೊತೆಗೆ ಅಬಕಾರಿ ಇಲಾಖೆಯಿಂದ ಈ ಒಂದು ನಮ್ಮ ಇಲಾಖೆ ಮದ್ಯ ಮಾರಾಟಗಾರರನ್ನ ಆರ್ಥಿಕ ಇಲಾಖೆಗೆ ಸೇರಿಸಿದ್ರೆ ನಮಗೂ ಕೂಡ ಒಳ್ಳೇದು ಅನ್ನೋ ಒಂದು ವಿಚಾರವನ್ನ ಹೇಳಿದ್ದಾರೆ. ಅಲ್ಲದೆ ಈ ಒಂದು ಪ್ರಮುಖ ವಿಚಾರದ ಜೊತೆ ಬೇರೆ ಬೇರೆ ಬೇಡಿಕೆಗಳನ್ನ ಮುಂದಿಟ್ಕೊಂಡು ನವೆಂಬರ್ 20ನೇ ತಾರೀಕು ಬಂದ್ಗೆ ಕರೆ ಕೊಟ್ಟಿದ್ದಾರೆ. ಅಂದ್ರೆ 2005ರಲ್ಲಿ ತಿದ್ದುಪಡಿ ಆಗಿರುವಂತಹ ಅಬಕಾರಿ ಕಾಯ್ದೆ ಕಾಲಂ ಏನಿದೆ ಅದನ್ನ ಪುನರ್ ವಿಮರ್ಶಿಸಬೇಕು. ಜೊತೆಗೆ MSIL ಸನ್ನದ್ಗಳ ಕುರಿತು ನ್ಯಾಯ ಸಮ್ಮತವಾದಂತಹ ತೀರ್ಮಾನವನ್ನ ಕೈಗೊಳ್ಳಬೇಕು. ಡ್ಯೂಟಿ ಫ್ರೀ ಹೆಸರಿನಲ್ಲಿ ನಕಲಿ ಮದ್ಯ ಏನ್ ಮಾರಾಟ ಆಗ್ತಾ ಇದೆ ಅದನ್ನ ಸರಿಪಡಿಸಬೇಕು ಅಂತ ಹೇಳಿ 10ಕ್ಕೂ ಹೆಚ್ಚು ಬೇಡಿಕೆಗಳನ್ನ ಮುಂದಿಟ್ಕೊಂಡು ಜೊತೆಗೆ ಭ್ರಷ್ಟಾಚಾರವನ್ನ ನಿಗ್ರಹ ಮಾಡಬೇಕು ಅಂತ ಹೇಳಿ ನವೆಂಬರ್ 20ನೇ ತಾರೀಕಿಗೆ ಬಂದ್ಗೆ ಕರೆ ಕೊಟ್ಟಿರುವಂತದ್ದು. ಅವತ್ತು ಬೆಳಿಗ್ಗೆ 10 ಗಂಟೆಯಿಂದ ಮಧ್ಯರಾತ್ರಿ 12 ಗಂಟೆ ತನಕ ರಾಜ್ಯವ್ಯಾಪಿ ಎಲ್ಲಾ ಮದ್ಯ ಅಂಗಡಿಗಳನ್ನ ಬಂದ್ ಮಾಡೋ ಮೂಲಕ ಈ ಒಂದು ಪ್ರತಿಭಟನೆಗೆ ಮುಂದಾಗಿದ್ದಾರೆ. ನಾಗೇಂದ್ರ ಬಾಬು. ಓಕೆ, ಥ್ಯಾಂಕ್ ಯು ದೀಪ್ತಿ ನಿಮ್ಮೆಲ್ಲ ಮಾಹಿತಿಗಾಗಿ. ಇದೇ ತಿಂಗಳ 20ನೇ ತಾರೀಕು ರಾಜ್ಯಾದ್ಯಂತ ಮದ್ಯ ಪ್ರಿಯರಿಗೆ ಮದ್ಯ ಸಿಗೋದಿಲ್ಲ. ಹಲವು ಬೇಡಿಕೆಗಳನ್ನು ಇಟ್ಟುಕೊಂಡು ಇವತ್ತು ಮದ್ಯದ ಅಂಗಡಿ ಮಾಲೀಕರು, ಮದ್ಯದ ಅಂಗಡಿ ಮದ್ಯ ಮಾರಾಟಗಾರರು ಇವತ್ತು ಬಂದ್ ಮಾಡೋದಕ್ಕೆ ನಿರ್ಧಾರವನ್ನು ಮಾಡಿದ್ದಾರೆ. ಮದ್ಯ ಮಾರಾಟವನ್ನು ಮಾಡೋದನ್ನು ರಾಜ್ಯಾದ್ಯಂತ ವಿವಿಧ ಬೇಡಿಕೆಗಳನ್ನು ಆಗ್ರಹಿಸಿ ಈ ರೀತಿಯಾದಂಥ ನಿರ್ಧಾರಕ್ಕೆ ಬಂದಿದ್ದಾರೆ. ವೈನ್ಸ್ ಮರ್ಚೆಂಟ್ಸ್ ಅಸೋಸಿಯೇಷನ್ ವತಿಯಿಂದ ಈ ನಿರ್ಧಾರವನ್ನು ತೆಗೆದುಕೊಳ್ಳಲಾಗಿದ್ದು ಈಗ ನವೆಂಬರ್ 20ನೇ ತಾರೀಕು ಮದ್ಯ ಸಿಗೋದಿಲ್ಲ. ನಾವು ಬೇಡಿಕೆಯನ್ನು ನೀಡಿದ್ದೆವು. 15ನೇ ತಾರೀಕಿನಿಂದ ವಿಭಾಗೀಯ ಮಟ್ಟಗಳಲ್ಲಿ ನಾವು ಸಭೆಗಳನ್ನು ಮಾಡಿದೆವು. 25ನೇ ತಾರೀಕು ಫ್ರೀಡಂ ಪಾರ್ಕ್ನಲ್ಲಿ ಒಂದು ಸಭೆಯನ್ನು ಮಾಡಿ ಆ ಸಭೆಯಲ್ಲಿ ಕೈಗೊಂಡ ನಿರ್ಣಯದಂತೆ ಬೇಡಿಕೆ, ಸಮಸ್ಯೆಗಳ ಬಗ್ಗೆ ತೀರ್ಮಾನ, ಹಾಗೆ ಸ್ವಚ್ಛ ಅಬಕಾರಿ ಅಭಿಯಾನ ಇದನ್ನೊಂದು ನಾವು ಪ್ರಾರಂಭ ಮಾಡಿದ್ದೀವಿ. ಇದರ ಪ್ರಕಾರ ಈ ಬೇಡಿಕೆಗಳ ಈಡೇರಿಕೆಗಾಗಿ 20ನೇ ತಾರೀಕು ನಾವು ರಾಜ್ಯವ್ಯಾಪಿ ಬಂದನ್ನು ನಾವು ಮಾಡ್ತಾ ಇದ್ದೀವಿ ಅನ್ನೋ ವಿಚಾರವನ್ನು ತಮ್ಮೆಲ್ಲರ ಸಮ್ಮುಖದಲ್ಲಿ. ಮತ್ತಷ್ಟು ಮಾಹಿತಿಯನ್ನು ಕೊಡೋದಕ್ಕೆ ನಮ್ಮ ಪ್ರತಿನಿಧಿ ದೀಪ್ತಿ ಈಗ ಫೋನ್ ಸಂಪರ್ಕದಲ್ಲಿದ್ದಾರೆ. ದೀಪ್ತಿ, ಇವರ ಡಿಮ್ಯಾಂಡ್ ಏನು? ನಾಗೇಂದ್ರ ಬಾಬು, ಪ್ರಮುಖವಾಗಿ ಅಬಕಾರಿ ಇಲಾಖೆಯಲ್ಲಿ ಇತ್ತೀಚೆಗೆ ಭ್ರಷ್ಟಾಚಾರ ಮಿತಿ ಮೀರಿದೆ. ಹಿಂದಿನಿಂದನೂ ಕೂಡ ಭ್ರಷ್ಟಾಚಾರ ಇದೆ. ಆದ್ರೆ ಈ ಒಂದು ಸರ್ಕಾರದಲ್ಲಿ ಭ್ರಷ್ಟಾಚಾರದ ಎಲ್ಲೇ ಮೀರಿದೆ ಅನ್ನೋ ಆರೋಪವನ್ನ ಮದ್ಯ ಮಾರಾಟಗಾರರು ಮಾಡಿದ್ದಾರೆ. ಕಳೆದ ತಿಂಗಳು 25ನೇ ತಾರೀಕು ಒಂದು ಪ್ರತಿಭಟನಾ ಸಭೆಯನ್ನ ನಡೆಸಿದಂತಹ ಮಾರಾಟಗಾರರು ಪ್ರಮುಖವಾಗಿ ಮೇಲಧಿಕಾರಿಗಳು, ಅಬಕಾರ ಇಲಾಖೆಯಲ್ಲಿರುವಂತಹ ಅಧಿಕಾರಿಗಳು ಎಲ್ಲದಕ್ಕೂ ಕೂಡ ಲಂಚವನ್ನ ಕೊಡ್ತಾರೆ. ವರ್ಗಾವಣೆ ಮಾಡಿ ಅಂದ್ರೆ ಲಂಚ ಕೊಡ್ಬೇಕು, ಬಡ್ತಿ ಪಡೆದುಕೊಳ್ಳೋದಕ್ಕೆ ಲಂಚ ಕೊಡ್ಬೇಕು, ಲೈಸೆನ್ಸ್ ರಿನ್ಯೂವಲ್ಗೂ ಕೂಡ ಲಂಚವನ್ನ ಕೇಳ್ತಾರೆ. ಲಂಚ ಯಾಕೆ ಎಷ್ಟು ತಗೊಂತೀರಾ ಅಂದ್ರೆ ನಾವು ಮೇಲಿನವರಿಗೆ ಕೊಡಬೇಕಾಗುತ್ತೆ ಅನ್ನೋ ಒಂದು ಉತ್ತರವನ್ನ ಕೊಡ್ತಾರೆ. ಆದ್ರೆ ಅಬಕಾರಿ ಸಚಿವರು ಇದ್ರ ಬಗ್ಗೆ ಕ್ಯಾರೆ ಅಂತ ಇಲ್ಲ. ಹಾಗಾಗಿ ಈ ಭ್ರಷ್ಟಾಚಾರವನ್ನ ನಿಯಂತ್ರಣ ತರೋದಕ್ಕೆ ಒಂದು ಸಮಿತಿಯನ್ನ ರಚನೆ ಮಾಡಬೇಕು. ಜೊತೆಗೆ ಅಬಕಾರಿ ಇಲಾಖೆಯಿಂದ ಈ ಒಂದು ನಮ್ಮ ಇಲಾಖೆ ಮದ್ಯ ಮಾರಾಟಗಾರರನ್ನ ಆರ್ಥಿಕ ಇಲಾಖೆಗೆ ಸೇರಿಸಿದ್ರೆ ನಮಗೂ ಕೂಡ ಒಳ್ಳೇದು ಅನ್ನೋ ಒಂದು ವಿಚಾರವನ್ನ ಹೇಳಿದ್ದಾರೆ. ಅಲ್ಲದೆ ಈ ಒಂದು ಪ್ರಮುಖ ವಿಚಾರದ ಜೊತೆ ಬೇರೆ ಬೇರೆ ಬೇಡಿಕೆಗಳನ್ನ ಮುಂದಿಟ್ಕೊಂಡು ನವೆಂಬರ್ 20ನೇ ತಾರೀಕು ಬಂದ್ಗೆ ಕರೆ ಕೊಟ್ಟಿದ್ದಾರೆ. ಅಂದ್ರೆ 2005ರಲ್ಲಿ ತಿದ್ದುಪಡಿ ಆಗಿರುವಂತಹ ಅಬಕಾರಿ ಕಾಯ್ದೆ ಕಾಲಂ ಏನಿದೆ ಅದನ್ನ ಪುನರ್ ವಿಮರ್ಶಿಸಬೇಕು. ಜೊತೆಗೆ MSIL ಸನ್ನದ್ಗಳ ಕುರಿತು ನ್ಯಾಯ ಸಮ್ಮತವಾದಂತಹ ತೀರ್ಮಾನವನ್ನ ಕೈಗೊಳ್ಳಬೇಕು. ಡ್ಯೂಟಿ ಫ್ರೀ ಹೆಸರಿನಲ್ಲಿ ನಕಲಿ ಮದ್ಯ ಏನ್ ಮಾರಾಟ ಆಗ್ತಾ ಇದೆ ಅದನ್ನ ಸರಿಪಡಿಸಬೇಕು ಅಂತ ಹೇಳಿ 10ಕ್ಕೂ ಹೆಚ್ಚು ಬೇಡಿಕೆಗಳನ್ನ ಮುಂದಿಟ್ಕೊಂಡು ಜೊತೆಗೆ ಭ್ರಷ್ಟಾಚಾರವನ್ನ ನಿಗ್ರಹ ಮಾಡಬೇಕು ಅಂತ ಹೇಳಿ ನವೆಂಬರ್ 20ನೇ ತಾರೀಕಿಗೆ ಬಂದ್ಗೆ ಕರೆ ಕೊಟ್ಟಿರುವಂತದ್ದು. ಅವತ್ತು ಬೆಳಿಗ್ಗೆ 10 ಗಂಟೆಯಿಂದ ಮಧ್ಯರಾತ್ರಿ 12 ಗಂಟೆ ತನಕ ರಾಜ್ಯವ್ಯಾಪಿ ಎಲ್ಲಾ ಮದ್ಯ ಅಂಗಡಿಗಳನ್ನ ಬಂದ್ ಮಾಡೋ ಮೂಲಕ ಈ ಒಂದು ಪ್ರತಿಭಟನೆಗೆ ಮುಂದಾಗಿದ್ದಾರೆ. ನಾಗೇಂದ್ರ ಬಾಬು. ಓಕೆ, ಥ್ಯಾಂಕ್ ಯು ದೀಪ್ತಿ ನಿಮ್ಮೆಲ್ಲ ಮಾಹಿತಿಗಾಗಿ.